ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಹಾಲಿಗೆರೆ ಗ್ರಾಮದ ಅಲೆಮಾರಿ ಕಾಲೋನಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ನಾಮಕಾಸ್ತವಕ್ಕೆ ಭೇಟಿ ಕೊಟ್ಟಿದ್ರು ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೂಕ್ತವಾದ ಚರಂಡಿ, ಸಿಸಿ ರಸ್ತೆ ಇಲ್ಲದೆ ಜನ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಬದುಕ್ತಾ ಇದ್ದಾರೆ. ಈ ಹಿಂದೆ ಮಳೆಗಾಲದ ಸಂದರ್ಭದಲ್ಲಿ ಯಾದಗಿರಿ ಭೇಟಿ ವೇಳೆ ನಾಗಲಕ್ಷ್ಮಿ ಚೌಧರಿ ಅಲೆಮಾರಿ ಕಾಲೋನಿಗೆ ಭೇಟಿ ಕೊಟ್ಟಿದ್ರು. ಅಲೆಮಾರಿ ಕಾಲೋನಿಗೆ ಭೇಟಿ ವೇಳೆ ಮಹಿಳಾ ಆಯೋಗದ ಅಧ್ಯಕ್ಷೆ ಅಧಿಕಾರಿಗಳ ಮೇಲೆ ರೋಷಾವೇಶ ತೋರಿಸಿದ್ದು, ಇದು ನಾಮಕಾವಸ್ಥೆಗೆ ಅನ್ನೋ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈಗಲೂ ಅಲೆಮಾರಿ ಜನಾಂಗದವರು ಕಾಲೋನಿ ಜನರ ಸಮಸ್ಯೆಗೆ ಮುಕ್ತಿ ನೀಡುವ ಕೆಲಸವಾಗಿಲ್ಲ. ಹೀಗಾಗಿ ಮತ್ತೊಮ್ಮೆ ನಮ್ಮ ಗ್ರಾಮಕ್ಕೆ ಬಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಬಹಿಷ್ಕಾರ ಹಾಕ್ತೀವಿ ಅಂತ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲೆಮಾರಿ ಜನಾಂಗದ ಕಾಲೋನಿಗೆ ಭೇಟಿ ನೀಡಿ ಮಾತನಾಡಿರುವ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಅಧಿಕಾರಿಗಳು ಮಾಡುವ ತಪ್ಪಿನಿಂದ ಜನಪ್ರತಿನಿಧಿಗಳಿಗೆ ಕೆಟ್ಟ ಹೆಸರು ಬರುತ್ತೆ. ಮಹಿಳಾ ಆಯೋಗದ ಅಧ್ಯಕ್ಷೆಯವರ ಮಾತಿಗೆ ಗೌರವ ಕೊಟ್ಟಾದ್ರೂ ಅಧಿಕಾರಿಗಳು ಕೆಲಸ ಮಾಡಬೇಕಾಗಿತ್ತು. ಆದರೆ ಇಲ್ಲಿಯವರೆಗೂ ಮೂಲಭೂತ ಸೌಕರ್ಯಗಳ ಕೊಡದೆ ಇರೋದು ತೀರಾ ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಹಾಲಿಗೇರಿ ಗ್ರಾಮದಲ್ಲಿ ಅಲೆಮಾರಿ ಜನಾಂಗದವರಿಗೆ ಮೂಲಭೂತ ಸೌಕರ್ಯ ಇಲ್ಲ. ಸಿಸಿ ರಸ್ತೆ ಇಲ್ಲ, ಚರಂಡಿ ಇಲ್ಲ, ಕುಡಿಯ ನೀರು, ಶುದ್ಧ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ. ಅಲ್ಲಿ ಶೌಚಾಲಯ ಇರೋದೇ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ಯದ. ಅದಕ್ಕೆ ಏನದ ಎಚ್ಚೆತ್ತುಕೊಂಡು ಆ ಭಾಗದ ಅಧಿಕಾರಿಗಳು ಏನದ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮಾಡಬೇಕಾಗಿತ್ತು. ಆದರೆ ಮಾಡಿಲ್ಲ. ಇದು ರಾಜಕಾರಣಿಗಳಿಗೆಲ್ಲ ಕೆಟ್ಟ ಹೆಸರಿದು. ಇವತ್ತು ಏನದ ಹಿಂದುಳಿದ ವರ್ಗದ ಮಹಿಳಾ ಆಯೋಗದ ಅಧ್ಯಕ್ಷ ಅವರು ನಾಗರತ್ನ ಚೌಧರಿ ಅವರು ಭೇಟಿ ನೀಡಿ ಸಂಬಂಧಪಟ್ಟವ್ರಿಗೆ ಸೂಚನೆ ನೀಡಿ ಮತ್ತು ಅವ್ರನ್ನ ಎಲ್ಲಿರ್ತಕ್ಕಂಥ ಎಲ್ಲರೂ ಕರೆದ ಕೇಸ್ ಏನದಂದರೆ ಜಿಲ್ಲಾ ಪಂಚಾಯತ್ ಕರೆದು ತಾಕೀಸು ಮಾಡ್ಯಾರ. 3 ತಿಂಗಳಲ್ಲಿ ಸಂಪೂರ್ಣ ಎಲ್ಲರಿಗೂ ಸೀಟುಗಳು, ಚರಂಡಿ, ಕುಡಿಯ ನೀರು ಮುಗಿಬೇಕಂತ. ಇಲ್ಲಿಗೆ 7 ತಿಂಗಳಾಯಿತು, ಇಲ್ಲಿವರೆಗೆ ಏನೂ ಮಾಡಿಲ್ಲ. ಹಿಂದುಳಿದ ವರ್ಗದ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಗೌರವ ಕೊಟ್ಟಿಲ್ಲ ಅಂದರೆ ಎಷ್ಟು ಮಟ್ಟಿಗೆ ಇರಬೇಕು ಇವರು ಅಧಿಕಾರಿಗಳು. ತಕ್ಷಣ ಅವ್ರ ಮೇಲೆ ಕ್ರಮ ಆಗಬೇಕು. ಇವೆಲ್ಲ ಕೆಲಸಗಳಾಗಬೇಕು. ಸಿಸಿ ರೋಡು, ಚರಂಡಿ, ಶುದ್ಧ ಕುಡಿಯ ನೀರು, ಶೌಚಾಲಯ ಆಗಬೇಕು. ಆಗದಿದ್ದರೆ ಯಾದಗಿರಿ ಟು ವಡಗೇರಿ ಹೋಗ್ತಕ್ಕಂಥ ಸರ್ಕಲನ್ನು ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುತ್ತೇನೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.